ಮತ್ತು ಎಲ್ಲಿ ಒಳ್ಳೆ ಸುಸ್ಥಿತಿನಲ್ಲಿತ್ತು. ನಮ್ಮ ನಮ್ಮ ಬಸ್ಸುಗಳು ನಿಗಮಗಳು ದುಸ್ಥಿತಿಗೆ ಹೆಂಗೆ ಹೋಯಿತು ನಮ್ಮ ಬಸ್ ಕರೋನಾ ಸಂದರ್ಭ? ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, BJP ಸರ್ಕಾರ ಅಥವಾ BJP ಆಡಳಿತ ಬ್ಲೇಮ್ ಮಾಡಲ್ಲ. ಕರೋನಾ ಸಂದರ್ಭದಲ್ಲಿ ಈ ಥರ ಆಯಿತು ಅಷ್ಟೇ. ಆದರೆ ಈಗ ಈಗ 12.5% ನೀವು ಹೇಳ್ತಾ ಇದ್ರಿ, 25% ನಮ್ಗೆ ಕೊಡಬೇಕು ಅಂತ ಅವರು ವೇತನ ಪರಿಷ್ಕರಣೆಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದು ಮಾತನ್ನು ಅವ್ರು ಹೇಳ್ತಿದ್ದಾರೆ, ಓಕೆ ನಿಮ್ಮ ಜೊತೆ ಮಾತುಕತೆ ನಡೆಸ್ತೀವಿ, 25 ಬೇಡ, ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆದರೂ ಕೂಡ ಮಾತಾಡೋಣ ಅಂತ ಹೇಳಿ ಇದನ್ನು ಎಷ್ಟು ಮಟ್ಟಿಗೆ ಬೇಕಾದಷ್ಟಲ್ಲಿ ಮಾತಾಡಿದ್ದೀವಿ. ಓಕೆ, ನಾನಂತೂ ಅವ್ರ ಪರನೇ ವಾದನೂ ಮಾಡಿದ್ದೀನಿ ಮೀಟಿಂಗ್ಸಲ್ಲಿ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಮೊದಲು ಅಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ಸ್ ಆಗುತ್ತೆ. ನಮ್ಮ ಅಧಿಕಾರಿಗಳು ಅವರ ಹಣಕಾಸಿನ ಪರಿಸ್ಥಿತಿ, ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಅವ್ರು 7% ಮೇಲೆ ನಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಹತ್ತತ್ರ ಈಗ 700 ಚಿಲ್ಲರೆ ಕೋಟಿ ಬೇಕು ಒಂದು ವರ್ಷಕ್ಕೆ. ಆಮೇಲೆ ನಾನು ಕೂತು ಮಾತಾಡಿ 12.5%ಗೆ CM ಅವ್ರ ಹತ್ರ ಮಾತಾಡಿ 12.5% ಕೊಡ್ತೀವಿ ಅಂತ ಹೇಳಿದ್ವಿ. ಇಷ್ಟಕ್ಕೇ 750 ಕೋಟಿ ಬೇಕು ಒಂದು ವರ್ಷಕ್ಕೆ. ಅಂದರೆ ಒಂದು 4 ವರ್ಷಕ್ಕೆ ನಮಗೆ 3,000 ಕೋಟಿ ಬೇಕಾಗುತ್ತೆ. ಇನ್ನೂ 7,000 ಕೋಟಿ ಬಾಕಿ ಇದೆ, ಸಾಲ ಇದೆ, ಸಾಲಗಳಿದೆ. ಈ ಸಾಲಕ್ಕೂ ಶಕ್ತಿ ಯೋಜನೆಗೂ ಸಂಬಂಧ ಏನು ಅಂತೇಳಿ? ಯಾಕಂದರೆ ಶಕ್ತಿಯಿಂದಾಗಿ ನಿಶಕ್ತಿ ಆಗ್ತಾ ಇದೆ ಅಂತಂದರೆ ಸರ್ಕಾರ ಹಾಗಾದರೆ ಶಕ್ತಿ ಯೋಜನೆ ಹಣವನ್ನು ತುಂಬ್ತಾ ಇಲ್ವಾ, ತುಂಬ್ತಾ ಇದೆಯಾ? ಇಲ್ಲ, ಶಕ್ತಿಗೂ ಮತ್ತು ನಮ್ಮ ಸಂಸ್ಥೆಯ ಹಣಕಾಸಿನ ವ್ಯವಹಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಶಕ್ತಿಯಿಂದ ಆ್ಯಕ್ಚುಲಾಗಿ ನಮಗೆ ಶಕ್ತಿ ತುಂಬಿದೆ. ಆಮೇಲೆ ನಮಗೆ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೇನಾಗಿತ್ತು, 4,000 ಕೋಟಿ ಸಾಲ ಬಿಟ್ಟೋಗಿದ್ರು, ಬಸ್ಸಸ್ಸು ತೊಗೊಂಡಿರಲಿಲ್ಲ. ನಾವು ಬಂದಮೇಲೆ 7,800 ಬಸ್ ತೊಗೊಂಡ್ವಿ. ರಿಕ್ರೂಟ್ಮೆಂಟು ಮಾಡಿರಲಿಲ್ಲ 4 ವರ್ಷ. ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಆಮೇಲೆ 1,450 ಜನ ಅನುಕಂಪದ ಆಧಾರದ ಮೇಲೆ ತೊಗೊಂಡ್ವಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋದ ವರ್ಷ 2,000 ಬಸ್ಸಿಗೆ ದುಡ್ಡು ಕೊಟ್ಟರು. ಈ ವರ್ಷ 1,000 ಬಸ್ ತೊಗೊಳಕ್ಕೆ ದುಡ್ಡು ಕೊಟ್ಟರು. ಅದ್ರ ಹಿಂದೆ 7,800 ಬಸ್ ತೊಗೊಳೋದಕ್ಕೂ ಕೂಡ ಅವರೇ ಹಣ ಸಹಾಯ ಮಾಡಿದ್ದು. ನಮ್ಮಲ್ಲಿ ಸಂಸ್ಥೆಯಲ್ಲಿ ದುಡ್ಡಿರಲಿಲ್ಲ ನಮಗೆ. ಅದರಿಂದ ರಾಜಕೀಯ ಕಾರಣಕ್ಕೋಸ್ಕರ ವಿಪಕ್ಷದವರು ಟೀಕೆ ಮಾಡ್ತಾರೆ. ಆದರೆ ಈ ಇನ್ನೊಂದು ಭಾಳ ಮುಖ್ಯವಾದ ಬೇಡಿಕೆ ಸಾರಿಗೆ ನೌಕರರಿರುವಂಥದ್ದು, ನಮಗೆ 38 ತಿಂಗಳ ಹಿಂಬಾಕಿ ಕೊಡಬೇಕು ಅಂತೇಳಿ ಸರ್ಕಾರ ಹೇಳ್ತಿದೆ. ನೀವು ಹೇಳ್ತಾ ಇದ್ರಿ 26 ತಿಂಗಳದ್ದು ಹಿಂಬಾಕಿ ಕೊಡ್ತೀವಿ ತಗೊಂಡು. ಇಲ್ಲ, ನಮಗೆ ಇನ್ನೂ ಹೆಚ್ಚುವರಿ 12 ತಿಂಗಳದನ್ನು ಕೊಡಲೇಬೇಕು. ಇತರೆ ಅನೇಕ ಬೆನಿಫಿಟ್ಸ್ ನಮಗೆ ಸಿಗಬೇಕಾಗಿರೋದು ಕೂಡ ನಿಗಮಗಳ ಮೂಲಕವಾಗಿ ಸಿಗ್ತಾ ಇಲ್ಲ. ಅದು ಡೈಲಿ ಅಲವೆನ್ಸ್ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ತೊಂದರೆ. ಅಲೋಯನ್ಸಸ್ಸು ಬೇರೆ ಅಂಥದ್ದು ಯಾವುದು ಕೂಡ ಬಾಕಿ ಇಲ್ಲ. ಬೇರೆ ಯಾವುದು ಆ ಥರದ್ದು ಯಾವುದು ಬಾಕಿ ಇಲ್ಲ. ಆಮೇಲೆ 38 ತಿಂಗಳು ಕೊಡಬೇಕಾಗಿತ್ತು, ಅದರಲ್ಲಿ 26 ತಿಂಗಳು ಕೊಡೋದು ಅಂತ ತೀರ್ಮಾನ ಆಗಿದೆ. ಯಾಕೆಂದರೆ ಕರೋನಾ ಸಂದರ್ಭದಲ್ಲಿ ಆಗಿನ ಸರ್ಕಾರ ಸುಮಾರು 7,000 ಕೋಟಿ ಕೊಟ್ಟಿದ್ರು, ಈ ಸ್ಯಾಲ್ರೀಸ್ಗೆ ಕೊಟ್ಟಿದ್ರು. ಡೀಸೆಲ್ಗೆ, ನಾನು ಆಗಲೇ ಬಸ್ಸಸ್ ಅಂತ ಹೇಳಿದೆ, ಡೀಸೆಲ್ಗೂ ಕೂಡ ದುಡ್ಡಿರಲಿಲ್ಲ ಆಗ ಆ ಪರಿಸ್ಥಿತಿ ನೋಡಿಕೊಂಡು ಬೊಮ್ಮಾಯಿಯವರು 1/4/23 ಅಂತ ಅವ್ರು ತೀರ್ಮಾನ ಮಾಡಿರ್ಬೋದು ಅಂತ ನಾನು ಗೆಸ್ ಮಾಡ್ತೀನಿ. ಅವರು ಸಹಾಯ ಮಾಡಿದ್ದಾರೆ. ಡೀಸೆಲ್ಗೆ ಹಣ ಕೊಟ್ಟಿದ್ದು, ಡೀಸೆಲ್ಗೆ ಹಣ ಕೊಡದೇ ಇದ್ದರೆ, ಸ್ಯಾಲ್ರೀಸ್ಗೆ ಹಣ ಕೊಡದೇ ಇದ್ದರೆ ಸಂಸ್ಥೆನೇ ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಬರ್ತಿತ್ತು.